ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಹೊರಗಡೆ ಕಸ ಗುಡಿಸಿ, ಅಂಗ್ಳಕ್ಕೆ ನೀರು ಹಾಕಿಬಿಟ್ಟು, ಹಾಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿನ ಬಿಟ್ಟಿದ್ದಾಯಿತು. ಈಗ ಒಳಗಡೆ ಹೋಗಿಬಿಟ್ಟು ನೆಕ್ಸ್ಟ್ ಒಂದು ಸ್ವಲ್ಪ ಕೆಲಸಗಳಿದ್ದವು. ಆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಮನೆಯೆಲ್ಲ ನೆಲ ಒರೆಸಿದ್ದು ಕೂಡ ಆಗೈತಿ. ಒಂದು ಕಡೆಗೆ ನೋಡಿ 3 ಜನ ಕೂಡ ಮಲ್ಕೊಂಡಿದ್ದಾರೆ. ನಮ್ಮ ಮನೆಯವರು, ನನ್ನ ಮಗಳು, ನನ್ನ ಮಗ 3 ಜನ ಮಲ್ಕೊಂಡಿದ್ದಾರೆ. ನಾನು ಅಮ್ಮ ಎದ್ಬಿಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ರಾತ್ರಿ ಉಳಿದಿರೋಂಥ ಸಾಂಬಾರು ಇತ್ತು, ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಕಟ್ಟಿನ ಸಾಂಬಾರಿದ್ದು, ಕಟ್ಟಿನ ಸಾಂಬಾರನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಕಟ್ಟಿನ ಸಾಂಬಾರು ಮಾತ್ರ ಯಾವುದೇ ಕಾರಣಕ್ಕೂ ಚೆಲ್ಲೋದಕ್ಕೆ ಹೋಗಲ್ಲ. ಅದು ಪೂರ್ತಿಯಾಗಿ ಖಾಲಿ ಆಗೋವರೆಗೂ ಕೂಡ ಬಿಸಿ ಮಾಡಿ ತಿಂತಾ ಇರ್ತೀವಿ. ಏನೋ ಗೊತ್ತಿಲ್ಲ, ಅದು ಬಿಸಿ ಮಾಡ್ದಂಗೆಲ್ಲ ಟೇಸ್ಟ್ ಅಂದು ಚೆನ್ನಾಗಂತ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಅದನ್ನು ಹಾಗೆ ಇಟ್ಕೊಂಡು ತಿಂತೀನಿ. ಹಾಗೆ ದಾವಣಗೆರೆ ದುರ್ಗಮ್ಮನ ಜಾತ್ರೆ ಕೂಡ ಆಯಿತು. ಯಾರನ್ನೂ ಕರೆಯೋದಕ್ಕೂ ಕೂಡ ಆಗಲಿಲ್ಲ, ಸಾರಿ ಆಯಿತಾ. ಹಾಗೆ ನಾವು ಇನ್ನೂ ಜಾತ್ರೆ ಕೂಡ ಹೋಗಿಲ್ಲ, ಯಾಕಂದರೆ ತುಂಬ ರಶ್ ಇದೆ ಜಾತ್ರೆ. ಇನ್ನೂ 15 ದಿನದವರೆಗೂ ಕೂಡ ಹೀಗೆ ರಶ್ ಇರುತ್ತೆ. ಅದಕ್ಕೋಸ್ಕರ ಇನ್ನೂ ಒಂದು 2-3 ದಿನ ಹೋಗಲಿ, ಆಮೇಲೆ ಜಾತ್ರೆಗೆ ಹೋಗ್ಬಿಟ್ಟು ಜಾತ್ರೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಮಗಳು ಹೆಡ್ಫೋನು. ನನಗೊಂಥರ ಖುಷಿ ಇದನ್ನು ಹಾಕ್ಕೊಳೋಕ್ಕೆ. ನನ್ನ ಮಗಳು ಕೂಡ ಹಾಕ್ಕೋ ಅಂತ ಹೇಳ್ತಾ ಇದ್ಲು. ಹಾಗಾಗಿ ಇವಾಗ ಜಸ್ಟ್ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಇದು ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಹಾಕ್ಕೊಂಡಾಗ ಸ್ವಲ್ಪ ಬೆಚ್ಚಗಿರುತ್ತೆ. ತುಂಬ ಖುಷಿ ಆಗುತ್ತೆ ನನಗೆ ಇದನ್ನ ಹಾಕ್ಕೊಂಡ್ರೆ. ಏನೋ ಒಂಥರ ನಾನು ಕೂಡ ಸಣ್ಣೋಳ ಥರ ಅಂತ ಅನಿಸ್ಬಿಡುತ್ತಲ್ಲ ನೋಡಿದರೆ. ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ಥರ ನಮಗೇನು ಸಿಕ್ಕಿಲ್ವೋ ಅದು ಮಕ್ಳಿಗೆ ಸಿಗಲಿ, ಮಕ್ಕಳು ಖುಷಿಯಾಗಿರಲಿ ಅನ್ನೋದೇ ನನ್ನ ಆಸೆ. ಹಾಗಾಗಿ ಅವ್ರು ಏನು ಕೇಳಿದ್ರು ನನ್ನ ಕೈಯಲ್ಲಿ ಆದರೆ ಅದನ್ನು ಕೊಡಿಸ್ತೀನಿ. ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಆಗಲ್ಲ ಕಣಪ್ಪ ಅಂತ ಹೇಳ್ತೀನಿ. ಆವಾಗ ಅದನ್ನು ಅರ್ಥ ಮಾಡ್ಕೊಂಡು ಅವರು ಕೂಡ ಸುಮ್ಮನಾಗ್ತಾರೆ. ಮತ್ತು ಈ ಕಡೆ ನಾನು ಕೆಲಸ ಮಾಡ್ಕೊಳ್ತಾ ಇದ್ನಲ್ಲ, ಒಲೆ ಕೂಡ ನಂದೋಗ್ಬಿಟ್ಟಿತ್ತು. ಮತ್ತು ಇವಾಗ ಹಚ್ತಾ ಇದ್ದೀನಿ. ಜಸ್ಟ್ ಕಟ್ಟಿಗೆನ ಒಲೆ ಒಳಗಡೆ ಸಾಸಿದ್ಕೆ ಹಂಗೆ ಅದಕ್ಕದೇ ಬೆಂಕಿ ಹತ್ಕೊಂತು. ಬೇಸಿಗೆಗಾಲದಲ್ಲಿ ಮಾತ್ರ ನೀರು ಬೇಗನೆ ಕಾಯುತ್ತೆ. ಚಳಿಗಾಲ ಮಳೆಗಾಲ ಬಂತಂದರೆ ಬೇಗ ಕಾಯಲಿ ಅಂತ ಎಷ್ಟು ಕಟ್ಟಿಗೆಗಳಿಟ್ಟರು ಕೂಡ ಬೇಗ ಕಾಯೋದಿಲ್ಲ. ಬೇಸಿಗೆ ಕಾಲದಲ್ಲಿ ನಾವು ಬೇಡ ಅಂದರೂ ಕೂಡ ಬೇಗನೆ ಕಾಯುತ್ತೆ. ಅಂದರೂ ಏನಂದರೆ ಬೆಳಗ್ಗೆ ಟೈಮಲ್ಲಿ ಮಕ್ಕಳಿಗೆ ಮತ್ತು ತಣ್ಣೀರಲ್ಲಿ ಸ್ನಾನ ಮಾಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಬಿಸಿನೀರು ಹಚ್ಚಿರ್ತೀನಿ. ನನಗೆ ತಣ್ಣೀರಲ್ಲೇ ಸ್ನಾನ ಮಾಡೋದಕ್ಕೆ ಇಷ್ಟ. ಹಾಗಾಗಿ ನಾನು ಸ್ವಲ್ಪ ತಣ್ಣೀರಲ್ಲೇ ಮಾಡ್ಕೊಳೋದು. ಬೆಳಗ್ಗೆ ಆದರೂ ಕೂಡ ತಣ್ಣೀರಲ್ಲೇ ಮಾಡ್ಕೊತೀನಿ. ಈ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತಂದರೆ ನಂದು ತಣ್ಣೀರು ಹಬ್ಬ ಅಂತ ಹೇಳ್ಬೋದು. ಯಾವಾಗೆಲ್ಲ ಟೈಮ್ ಸಿಗುತ್ತೋ ಅವಾಗೆಲ್ಲ ನನಗೆ ತಣ್ಣೀರಲ್ಲಿ ಸ್ನಾನ ಮಾಡ್ಕೊತೀನಿ. ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಚಿಕ್ಕವಳಿದ್ದಾಗಿಂದಲೂ ಕೂಡ ಹಾಗೇನೆ ನಾನು. ಇವಾಗ ಒಲೆಗೆ ಕಟ್ಟಿಗೆ ಇಕ್ತಾ ಇದ್ದೀನಿ. ಈ ಕೆಂಡದ ಮೇಲೆ ನಾವು ಜೋಳದ ದಂಟಿರುತ್ತಲ್ವ, ಅದನ್ನು ಸುಟ್ಕೊಂಡು ತಿನ್ನೋದು ಅದೆಷ್ಟು ಚೆನ್ನಾಗಿರುತ್ತೆ ಆ ಟೈಮು. ಮತ್ತು ಹಸಿ ರಾಗಿ ಬರುತ್ತಲ್ಲ, ಅದು ಅಷ್ಟೇ. ಈ ಕೆಂಡದ ಮೇಲೆ ಸುಟ್ಕೊಂಡು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ತಿಂದಿದ್ದೀನಿ. ಇದನ್ನು ಒಲೆ ನೋಡ್ತಾ ಇದ್ರೇ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಅಂದರೆ ಇದು ಹಲ್ಸಲೆಣ್ಣು ಬರುತ್ತಲ್ಲ, ಅದ್ರ ಬೀಜನೂ ಈ ಕೆಂಡದೊಳಗಡೆ ಹಾಕ್ಬಿಟ್ಟು ಅದನ್ನು ಕೂಡ ಸುಟ್ಕೊಂಡು ತಿಂದಿದ್ದೀನಿ. ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ ಸ್ವಲ್ಪ ಸಾಂಬಾರೆಲ್ಲ ಇತ್ತಲ್ಲ, ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಹಾಗೆ ಈಗ ರೈಸ್ಗೂ ಕೂಡ ಇಕ್ಕೋಣ ಅಂತ ಅಂದ್ಕೊಂಡು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಮುಖ ತೊಳ್ಕೊಂಬಂದು ಅಮ್ಮನೇ ಪೂಜೆ ಮಾಡ್ತೀನಿ ಅಂದರು. ಹಾಗಾಗಿ ನಾನು ಪೂಜೆಗೇನು ಕೆಲಸಕ್ಕೆ ಹೋಗ್ತಾಯಿಲ್ಲ ಪೂಜೆ ಮಾಡೋದಕ್ಕೆ. ಹಾಗಾಗಿ ನಾನೀಗ ಜಸ್ಟ್ ಮನೆ ಕೆಲಸನ ನೋಡ್ಕೊಳ್ತಾ ಇದ್ದೀನಿ. ಅಮ್ಮ ಪೂಜೆ ಅದೆಲ್ಲ ನೋಡ್ಕೊಳ್ತಾರೆ. ಮಕ್ಕಳು ಎದ್ದೇಳೋಷ್ಟರಲ್ಲಿ ಆ ಕೆಲಸ ಆಯ್ತಂದರೆ ನಿಧಾನವಾಗಿ ನಾವು ಆರಾಮಾಗಿ ಪೂಜೆ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅವರು ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ, ಗಲಾಟೆ ಮಾಡ್ತಿರ್ತಾರೆ. ಮಕ್ಳು ಎದ್ದಾಗ ನಾವು ಪೂಜೆ ಮಾಡಬೇಕಂದ್ರೂ ಕೂಡ ಮನಸ್ಸು ಸರಿ ಇರೋಲ್ಲ. ಅವ್ರ ಜೊತೆ ಒದ್ದಾಡಿಕೊಂಡು ಪೂಜೆ ಮಾಡೋದಕ್ಕೆ ಅವ್ರು ಬೈಕೊಂಡೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವರು ಎದ್ದೇಳೋಕ್ಕೂ ಮುಂಚೆನೇ ಏನು ಕೆಲಸ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ, ಪೂಜೆ ಗೀಜೆ ಎಲ್ಲ. ಹಾಗೆ ಫ್ರೆಂಡ್ಸ್, ನಾನು ಇವಾಗ ಏನಂದರೆ ಕೆಲವೊಂದು ಹಳೆ ವಿಡಿಯೋಸ್ ಕೂಡ ಸಿಕ್ಕಿತ್ತು, ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ತುಂಬ ಹಳೆ ವಿಡಿಯೋಸು. 2021-22ನೇ ಇಸ್ವಿದು ಅನಿಸುತ್ತೆ. ಆವಾಗಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ತುಂಬ ಖುಷಿ ಆಗುತ್ತೆ ಆ ವಿಡಿಯೋಸ್ ನೋಡಿದರೆ. ನಾವೇನೋ ಮಿಸ್ ಆಗಿ ಅದು ಜಿಮೇಲ್ ಹಾಕ್ಕೊಂಡೆ. ಆ ಜಿಮೇಲ್ ಹಾಕಿದ ತಕ್ಷಣ ಆ ವಿಡಿಯೋ 2 ಬಂದವು. ಅದನ್ನು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಿಗಲ್ಲ ಬಿಡು ಈ ವಿಡಿಯೋಸ್ ಎಲ್ಲ, ಹಳೆ ವಿಡಿಯೋಸ್ ಎಲ್ಲ ಅಂತ ಅಂದ್ಕೊಳ್ತಾ ಇರ್ತಿದ್ದೆ. ಬಟ್ ಇವಾಗ ಸಿಕ್ಕಿದ್ದು, ಅಚಾನಕ್ಕಾಗಿ ಸಿಕ್ಕಿದ್ದು ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆವಾಗಿನ ಟೈಮು
ಮತ್ತು ಮಕ್ಕಳು ಮಾಡ್ತಾರಂಥ ತರಲೆ ಕೆಲಸ, ಅವ್ರು ಮಾಡ್ತಿರೋಂಥ ಕೀಟ್ಲೆ ಕೆಲಸಗಳು ಅದೆಲ್ಲ ನೋಡಿ ಒಂಥರ ಖುಷಿ ಆಗ್ತಾಯಿತ್ತು. ಅದಕ್ಕೋಸ್ಕರ ನಮ್ಮ ವ್ಯೂವರ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳೋಣ, ಅವರು ಕೂಡ ಹ್ಯಾಪಿ ಆಗ್ತಾರೆ ಅಂದ್ಕೊಂಡು ಈ ವಿಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ವಾಯ್ಸು ಯಾವ ಥರ ಇದೆಯೋ ಅದನ್ನು ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಇವಾಗ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟಿದ್ದಾಯಿತು. ಇವತ್ತು ಪುಳಿಯೋಗರೆ ಮಾಡಿದ್ದೆ, ಹಾಗಾಗಿ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿ ಹಾಗೆ ನೀರಿನ ಬಾಟ್ಲೆಲ್ಲ ಫಿಲ್ ಮಾಡಿ ಇಟ್ಟಿದ್ದೀನಿ. ಈಗ ಲಂಚ್ ಬಾಕ್ಸ್ ಮತ್ತು ನೀರಿನ ಬಾಟ್ಲೆಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಜೋಡಿಸ್ಬೇಕು. ಅಷ್ಟೊತ್ತಿಗೆ ಅವರು ಎದ್ಬಿಟ್ಟು ಟಿಫನ್ ಮಾಡೋಕತ್ತಾರೆ. ಅವ್ರು ಟಿಫನ್ ಮಾಡೋಷ್ಟರಲ್ಲಿ ಇದೆಲ್ಲ ಮುಗಿಸ್ಬಿಟ್ಟೆ ಅಂದರೆ ಅವ್ರನ್ನೂ ಕೂಡ ರೆಡಿ ಮಾಡಿ ಈಗ ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ಕಳಿಸ್ಬೇಕು. ಇನ್ನೂ ಸ್ವಲ್ಪ ದೊಡ್ಡವರಾಗೋವ್ರಿಗೂ ಕೂಡ ಅದೆಲ್ಲ ನಮ್ಮ ಒಂದು ಜವಾಬ್ದಾರಿ. ಅದಾದಮೇಲೆ ಒಂದು ಸ್ವಲ್ಪ ಇನ್ನೂ 1 ವರ್ಷ 2 ವರ್ಷ ಹೋಯ್ತು ಅಂದರೆ ಅಜಯ್ ಕೂಡ ಸ್ವಲ್ಪ ಅವ್ನು ರೆಡಿ ಆಗೋದು ಹಂಗೆಲ್ಲ ಮಾಡ್ಕೋತಾನೆ. ಬಟ್ ಇವಾಗ ಸ್ವಲ್ಪ ತಲೆಹರಟೆ ಅವನು. ಆಮೇಲೆ ಸ್ವಲ್ಪ ಸೈಲೆಂಟ್ ಆಗ್ತಾನೆ, ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಈಗ ಬೆಳಿಗ್ಗೆ ಆಗಿದೆ. ಚಿನ್ನಿ ಬಾ, ವಿಡಿಯೋ ಮಾಡ್ತೀನಿ ನಾನು. ನೋಡು, ಮಾತಾಡು. ಹಾಯ್ ಅಣ್ಣ. ಅಣ್ಣ ಹಾಯ್ ಅಣ್ಣ. ಅದು ಮಾಡೋ ವಿಡಿಯೋ ಮಾಡ್ತಾ ಇದ್ದೀನ. ಹೋಗಲ್ಲ ಕುತ್ಕೋ, ವಿಡಿಯೋ ಮಾಡ್ತೆ. ಹೋಗಿದ್ದು ಅನ್ನಲ್ಲ, ಅಮ್ಮನ ಹತ್ರ ಕುತ್ಕೋ ವಿಡಿಯೋ ಮಾಡ್ತೆ. ಚಿನ್ನಿಮ್ಮ ನೋಡಿಲ್ಲಿ. ನೋಡಿದ್ರಲ್ಲ ಹೆಂಗೆ ಮಾತಾಡ್ತಿದ್ದಾನಂತ ಹೇಳಿ. ಒಂದು ರೀತಿ ಖುಷಿ ಆಯಿತು ನಂಗೆ ಆ ವಿಡಿಯೋ ಸಿಕ್ಕಿದ್ದು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಫೈನಲಿ ಆ ವಿಡಿಯೋ ಸಿಕ್ತು. ಹಾಗೆ ಇಲ್ಲಿ ನೋಡಿ, ಈ 3 ಜನ ಮಾಡ್ತಾ ಇರೋಂಥದ್ದು. ನನ್ನ ಪಾಡಿ ನಾನು ಕೆಲಸ ಮಾಡ್ತಾಯಿದ್ರೆ ಇವ್ರಿಗೆ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದೀನಿ. ನನ್ನನ್ನೇ ಸೈಡಿಗೆ ಹಾಕ್ಬಿಟ್ಟು ಇವ್ರು 3 ಕುತ್ಕೊಂಡು ತಿಂತಾ ಇದ್ದಾರೆ. ಏನು ಮಾಡೋದು, ನಾನೇ ಪಾಪಿ. ಎಲ್ರೂ ಇವ್ರು 3 ಜನ ಕೂತ್ಕೊಂಡು ಆರಾಮಾಗಿ ತಿಂತಾ ಇದ್ದಾರೆ. ನನ್ನನ್ನು ಮಾತ್ರ ಇವ್ರು ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋದಕ್ಕಾಗಲ್ಲ, ಹೆಂಗಾದರೂ ಜಾಲಿಯಾಗಿ ತಿನ್ಕೋ ಅಂತ ಇರಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಇವರು ತಂದೆ ಮಕ್ಕಳಿದ್ರೆ ಇದೇ ಕೆಲಸ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.